ಆ, ಇನ್ನೂ ಮಾಡೋದು ತುಂಬ ಇದೆ. ಆ್ಯಕ್ಚುಲಿ ಏನೂ ಮಾಡಿಲ್ಲ ನಾನು. ನಾನು ಏನೇನೂ ಮಾಡಿಲ್ಲ. ನಾನು ಮಾಡೋದು ತುಂಬ ಇದೆ. ಈಗ ಈಗ 45 ವರ್ಷ ನನಗೆ. ಇಲ್ಲಿಂದ ಶುರು ಮಾಡ್ತೀನಿ. ನಿಜವಾದ ಸಿನಿಮಾ, ನಿಜವಾದ ಬಿಸ್ನೆಸ್ಸು ಅಥವಾ ರೈತರ ಕ್ಷೇತ್ರದಲ್ಲಿ ಈಗ ದಾಳಿಂಬೆ ಮಾಡ್ತಿದ್ದೀನಿ, ದ್ರಾಕ್ಷಿ ಮಾಡ್ತಿದ್ದೀನಿ. ಅಲ್ಲಿ ಅಷ್ಟೇ ಎರಡೂ ಕ್ಷೇತ್ರದಲ್ಲೂ ಕೂಡ ಈಗ ಮಾಡಕ್ಕೆ ಶುರು ಮಾಡಿದ್ದೀನಿ. ಈಗ ನನಗೆ ಮೆಚುರಿಟಿ ಬಂದಿದೆ, ಬುದ್ಧಿ ಬಂದಿದೆ, ಜ್ಞಾನ ಬಂದಿದೆ. ಈಗ ಒಳಗಡೆ ಎಲ್ಲ ಹುಟ್ಟಿದೆ. ಇದನ್ನ ಆಚೆ ಈಗ ಕೊಡ್ಬೇಕು. ಈಗ ಇಷ್ಟು ದಿನ ಹೊರಗಡೆ ಬಂದಿದ್ದು ತಗೊಳ್ತಿದ್ದೆ. ಜ್ಞಾನ ಅನ್ನೋದನ್ನು ಹೊರಗಡೆ ಜ್ಞಾನ ಅಂತ ತುಂಬಿಸ್ಕೊತಿದ್ದೆ. ಅಂದ್ರೆ ಈ ಕೆಟ್ಟದ್ದು ಒಳ್ಳೇದು ಸೇರ್ಕೊಳ್ತಿತ್ತು. ಈಗ ಆಕ್ಚುಲಿ ನನಗೆ ಜ್ಞಾನೋದಯ ಆಗಿದೆ. ಈಗ ನನ್ನ ಆತ್ಮದಿಂದ, ನನ್ನ ಒಂದೇನಂತಾರೆ ನಾಭಿಯಿಂದ ಈಗ ನನಗೆ ಜ್ಞಾನ ಬಂದಿರೋದನ್ನ ಆಚೆ ತೆಗಿಬೇಕು. ಅಂದ್ರೆ ಸಿನಿಮಾಗಳು ಮಾಡಬೇಕು. ಬಹಳ ಟಫ್ ಇದೆ ಇವತ್ತಿನ ಏನು ಕಾಲಘಟ್ಟ. ಸಿನಿಮಾ ರಂಗದಲ್ಲಿ ಟಫ್ ಅಂತಂದ್ರೆ ನೆಗೆಟಿವ್ ಆಗಿ ಏನು ಭಾವಿಸಂಗಿಲ್ಲ ಸರ್. ಸರ್ ಹುಟ್ಟಿಸಿದ ದೇವ್ರು ಇದಾರಲ್ಲ, ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇತ್ತೀಚೆಗೆ ಒಂದಷ್ಟು ವಿದ್ಯಮಾನದಲ್ಲಿ ನಾನು ನೋಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಎಲ್ಲ ನೋಡಿದಾಗ ಎಲ್ಲ ಭಯ ಪಡ್ತಾ ಇದಾರೆ ಅಂತ ಅನ್ಕೊಳ್ತೀನಿ. ಏನು ಭಯ ಪಡೋಂಗೇನಿಲ್ಲ ಸರ್. ದೇವ್ರು ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಏನು ಸರ್, ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಫಸ್ಟ್ ಜನ್ಮ ಕೊಡಲ್ಲ. ಆ ಮಗುಗೆ ಊಟನ ಕ್ರಿಯೇಟ್ ಮಾಡ್ತಾನೆ. ತಾಯಿಗೆ ಹಾಲನ್ನ ಕೊಟ್ಟು ಆಮೇಲೆ ಮಗುಗೆ ಜನ್ಮ ಕೊಡ್ತಾನೆ. ಒಂದು ಹುಟ್ಟೋ ಮಗುಗೇನೆ ದೇವರು ಊಟ ರೆಡಿ ಮಾಡ್ಕೊಡ್ತಾನೆ ಅಂತಂದ್ರೆ ಇಂಡಸ್ಟ್ರಿಗೂ ಅಷ್ಟೇ. ಏನು ಕೆಟ್ಟ ದಿನಗಳೇನಲ್ಲ, ಒಳ್ಳೆ ದಿನಗಳೇ. ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ ಇವಾಗ. ಗ್ಲೋಬಲೈಸ್ಡ್ ಆಗಿದೆ, ನ್ಯಾಷನಲೈಸ್ಡ್ ಆಗಿದೆ. ಒಂದು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಮಾಡಬೇಕು, ಇಲ್ಲ ದೊಡ್ಡ ಸಿನಿಮಾ ಮಾಡಬೇಕು. ಸೊ ಇತ್ತೀಚೆಗೆ ಏನಂತಂದ್ರೆ ನಾವು ಡಿಜಿಟಲ್ ಅಲ್ಲಿ ಸ್ಯಾಟಲೈಟು ಡಿಜಿಟಲ್ಗೆ ಎಲ್ಲೋ ಒಂದ್ ಕಡೆ ಆ ಅಪ್ಪನ ಹಾಕಿದ ಮರದ ಥರ ನಾವು ತಪ್ಕೊಂಡ್ಬಿಟ್ವಿ. ಅದನ್ನ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ವಿ ನಾವು. ಅದು ಇಲ್ಲದೆ ಇದ್ರೆ ಸಿನಿಮಾ ಮಾಡಕ್ ಆಗಲ್ವೇನೋ ಅಂತ ನಾವೆಲ್ಲ. ಸೊ ಡೆಫಿನೆಟ್ಲಿ ಅದನ್ನು ಚೂರು ಕಷ್ಟದ ದಿನಗಳು ಅನ್ಕೊಳ್ತೀನಿ. ಅದನ್ನ ಪಾರು ಮಾಡ್ಕೊಂಡ್ರೆ ಥಿಯೇಟರ್ಗೆ ನಾವು ಸಿನಿಮಾ ಮಾಡಿದ್ರೆ ಇವತ್ತು ಡೆಫಿನೆಟ್ ಆಗಿ ಜನ ಸಿನಿಮಾ ನೋಡೇ ನೋಡ್ತಾರೆ. ಯಾಕೆ ಸೂಪರ್ ಸೊ ನೋಡ್ಲಿಲ್ವಾ ಸರ್? ನೋಡ್ಲಿಲ್ವಾ ಸರ್? ಕಾಂತಾರ ನೋಡ್ಲಿಲ್ವಾ ಸರ್? ಚಿಕ್ಕ ಸಿನಿಮಾನು ನೋಡ್ತಾರೆ, ದೊಡ್ಡ ಸಿನಿಮಾನು ನೋಡ್ತಾರೆ ಸರ್. ನಾನು ಕಬ್ಜಾ ಸಿನಿಮಾನು ನೋಡಿದ್ದಾರೆ ಸರ್. ಕಬ್ಜಾ ಸಿನಿಮಾ ನೋಡದೆ ಹೋಗಿದ್ದ ಇಲ್ಲಿ ಕುತ್ಕೊಳ್ತಾನೆ ಇರ್ಲಿಲ್ಲ. ಎನಿವೆ ಅದು ಒಂದು ಬೇರೆ ತರದ ಸ್ಟ್ರಾಟಜಿಗಳು ಮಾಡಬೇಕು. ಸಿನಿಮಾ ಮಾಡಬೇಕು, ಪ್ರೀತಿಯಿಂದ ಸಿನಿಮಾ ಮಾಡಬೇಕು ಅಷ್ಟು. ಇವತ್ತು ಏನಂತಂದ್ರೆ ಇವತ್ತು ಟೆಕ್ನಾಲಜಿ ಮುಂದುವರೆದಿರೋದು ಕೂಡ ಎಲ್ಲೋ ಒಂದ್ ಕಡೆ ಡಿಸ್ಅಡ್ವಾಂಟೇಜ್. ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅದು ತಪ್ಪು ಅಂತ ಹೇಳಲ್ಲ. ಇವತ್ತು ಸಿನಿಮಾಗಳನ್ನ ಇವತ್ತು ನಾವು ಮೊಬೈಲಲ್ಲೇ ಸಿನಿಮಾ ಮಾಡ್ಬಿಡ್ತೀವಿ. ಸೊ ಕ್ವಾಲಿಟಿ ಸಿನಿಮಾ ಕೇಳ್ತಾರೆ. ಅದು ನಮ್ಮ ಕರ್ನಾಟಕದವರಿಗೆ ತುಂಬಾ ತುಂಬಾ ಚಾಲೆಂಜಿಂಗ್ ಇದೆ. ಏನಕ್ಕೆ ಅಂತಂದ್ರೆ ಈ ಎಲ್ಲಾ ಸಿನಿಮಾ ನೋಡ್ತೀವಿ ನಾವು. ಮಲಯಾಳಂ ಸಿನಿಮಾ ನೋಡ್ತೀವಿ, ತೆಲುಗು ಸಿನಿಮಾ ನೋಡ್ತೀವಿ, ಹಿಂದಿ ಸಿನಿಮಾ ನೋಡ್ತೀವಿ. ಏನ್ ಮತ್ತೆ ಸರ್? ಎಲ್ಲಾ ಸಿನಿಮಾನು ನೋಡಿ ಬಿರಿಯಾನಿ ತಿಂತೀವಿ, ಕಬಾಬ್ ತಿಂತೀವಿ, ಎಲ್ಲಾ ತಿಂತೀವಿ. ಎಲ್ಲಾ ತಿಂದು ನಮ್ಮನೆಯಿಂದ ಏನೋ ಒಂದು ಅನ್ನ, ರಸ, ಚಿತ್ರಾನ್ನ ಏನೋ ಒಂದು ರೆಡಿ ಆಗುತ್ತೆ ಅಂತ ಅನ್ಕೊಳ್ಳಿ. ನಮ್ಗೆ ಏನ್ ಅನ್ಸುತ್ತೆ, ನಮ್ಮನೇದ್ ಬಿಡು ಅನ್ನೋ ತರ ಅನ್ಸ್ಬಿಡುತ್ತೆ. ಅದೆಲ್ಲ ಕಾಮನ್. ಅದು ಹಿತ್ತಲಗಡ ಮದ್ದಲ್ಲ ಅಂತ. ಫಸ್ಟ್ ನಮ್ಮ ಪ್ರೇಕ್ಷಕರು ನಮ್ಮ ಮನೆ ಊಟನ ಫಸ್ಟ್ ಇಷ್ಟಪಡಬೇಕು. ನಮ್ಮ ಮನೆ ಡೈರೆಕ್ಟರ್ಗಳಿಗೆ, ನಮ್ಮ ಮನೆ ಪ್ರೊಡ್ಯೂಸರ್ಗಳಿಗೆ ಒಂದ್ ಕಡೆ ಇದನ್ನ ಪ್ರೀತಿಯಿಂದ ಕೇಳ್ಕೊಳ್ತೀನಿ ನಾನು. ಇದನ್ನ ತುಂಡ್ ತುಂಡಾಗಿ ಕಟ್ ಮಾಡಿ ಇದನ್ನ ಅಪಪ್ರಚಾರ ಆಗೋದು ಬೇಡ. ನೀಟಾಗಿ ಫಸ್ಟ್ ನಮ್ಮ ಡೈರೆಕ್ಟರ್ಗಳನ್ನ, ನಮ್ಮ ಪ್ರೊಡ್ಯೂಸರ್ನ, ನಮ್ಮ ಮನೆನ ಫಸ್ಟ್ ಇಷ್ಟಪಡಕ್ ಸ್ಟಾರ್ಟ್ ಆಗೋಗ್ಬಿಟ್ರೆ ನಿಮ್ಮಿಂದ ಶುರುವಾಗುತ್ತೆ. ಎಲ್ಲರೂ ಒಳ್ಳೆ ಸಿನಿಮಾಗಳೇ ಮಾಡ್ತಿದ್ದಾರೆ. ಸರ್ ಎಂತೆಂಥ ಸಿನಿಮಾ, ಯುದ್ಧಕಾಂಡ ಇರ್ಬೋದು, ಇನ್ನೊಂದು ತುಂಬಾ ಸಿನಿಮಾಗಳು ನಮ್ಮವು ಬಂತು. ಮಲಯಾಳಂನಿಂದ ಅದೇ ತರ ಪ್ಯಾಟರ್ನ್ ಸಿನಿಮಾ ಬಂದಿದೆ. ಎಲ್ಲ ಖುಷಿ ಪಟ್ಟು ನೋಡ್ಬಿಟ್ಟೆ ಅದ್ ನೋಡ್ದ ಅಂತಾರೆ. ಅರೆ ಯುದ್ಧಕಾಂಡ ಅಂತ ಅಜಯ್ ರಾವ್ ಅವ್ರದ್ದು ಸಿನಿಮಾ ನೋಡಿದೆ, ಎಷ್ಟು ಚೆನ್ನಾಗಿತ್ತು. ಇನ್ನೊಂದು ಸುಮಾರು ಒಂದ್ 2-3 ಚಿಕ್ಕ ಚಿಕ್ಕ ಸಿನಿಮಾಗಳು ಎಷ್ಟು ಚೆನ್ನಾಗಿತ್ತು. ಯಾರು ನೋಡೇ ಇಲ್ಲ, ನೋಡ್ದಂತ ಕೇಳಲೂ ಇಲ್ಲ. ಸೊ ಮೊದಲು ಮನಸ್ಥಿತಿ ನಮ್ಮ ಆಡಿಯನ್ಸ್ಗೂ ಸ್ವಲ್ಪ ಬದಲಾಗಿ ಫಸ್ಟ್ ನೋಡಿ. ಚೆನ್ನಾಗಿಲ್ದೇ ಇದ್ರೆ ನೀವು ಹೇಳಿ, ತಪ್ಪೇನು ಇಲ್ಲ, ತಿದ್ಕೋತೀವಿ. ನಾವೇನು ನಿಮ್ಗಿಂತ ದೊಡ್ಡವರಲ್ಲ. ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ, ಪ್ರೇಕ್ಷಕ ಮಹಾಪ್ರಭುಗಳು ನೀವೆಲ್ಲ, ನೀವು ಕೊಟ್ಟಿದ್ದೇ ಇಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಜಾಸ್ತಿ ಪ್ರೇಕ್ಷಕರು ಇದು ಮಾಡಕ್ ಹೋಗಲ್ಲ. ಇವತ್ತು ಚಂದ್ರು ಏನಿವತ್ತು ಆರ್ ಚಂದ್ರು ಎಲ್ಲ ನಿಮ್ಮೆಗಳಿಂದನಾಗಿರೋದು. ನಾನು ತಾಜ್ ಮಹಲ್ ಸಿನಿಮಾ ನೋಡಿದ್ದೀನಿ, ಚಾರ್ಮಿನಾರ್ ಸಿನಿಮಾ ನೋಡಿದ್ದೀನಿ, ಮೈಲಾರಿ, ಐ ಲವ್ ಯು, ಕಬ್ಜಾನು ಕೂಡ ಅಷ್ಟು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಹಾಕೊಂಡು ಎಲ್ಲ ನೋಡಿದಿರಿ. ತುಂಬಾ ಜನ ಕೇಳ್ತಾ ಇದಾರೆ, ಯಾವಾಗ ಕಬ್ಜಾ 2, ಯಾವಾಗ ಕಬ್ಜಾ 2, ಯಾವಾಗ ಕಬ್ಜಾ 2, ಯಾವಾಗ ನಿಮ್ ಡೈರೆಕ್ಷನ್ ಯಾವಾಗ ಅಂತ. ಫಾದರ್ ರೆಡಿ ಆಗಿದೆ, ಡಾರ್ಲಿಂಗ್ ಕೃಷ್ಣ ಮತ್ತೆ ಪ್ರಕಾಶ್ ರಾಜ್ ಅವರು ರೆಡಿ ಆಗಿದೆ. ಸೊ ಈ ಕ್ರಿಕೆಟ್ ಇರೋದ್ರಿಂದ ಸ್ವಲ್ಪ ಸ್ಲೋ ಮಾಡಿದ್ದೀನಿ. ಈ ಕ್ರಿಕೆಟ್ ಎಲ್ಲ ಮುಗಿದ್ಮೇಲೆ ಫಾದರ್ನ ಬಿಡುಗಡೆ ಮಾಡ್ತೀನಿ. ಖಂಡಿತ ನೀವು ಒಂದು ತಾಜ್ ಮಹಲ್, ಚಾರ್ಮಿನಾರ್ ನೋಡಿದಾಗ ಏನ್ ಖುಷಿ ಪಟ್ಟಿದ್ರು ಆ ಒಂದು ಎಮೋಷನ್ಸ್. ನನ್ನ ಸಿನಿಮಾ ಅಲ್ಲ ಅದು, ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಅದು ಒಬ್ಬ ಹೊಸ ಡೈರೆಕ್ಟರ್ ಮಾಡಿರೋ ಸಿನಿಮಾ ಅದು. ಅದು ಬಿಡುಗಡೆ ಮಾಡ್ತೀನಿ. ಅದ್ರ ಪ್ಯಾರಲಲ್ಲಿ ನಂದು ಒಂದು ದೊಡ್ಡ ಸಿನಿಮಾ, ನೀವೇನು ಕಬ್ಜಾ ನಿರೀಕ್ಷೆ ಮಾಡಿದ್ರಿ ಅದೇ ತರದ ಮೇಕಿಂಗ್ ಅಲ್ಲಿ ಈ ಸತಿ ಕಂಟೆಂಟ್ ಅಲ್ಲಿ ಮಿಸ್ ಹೊಡಿದೆ. ಅದೆಲ್ಲ ರೆಡಿ ಆಗಿದ್ದೀನಿ. ಆದಷ್ಟು ಬೇಗನೆ ನಿಮ್ಗೆ ಹೇಳೋದಕ್ಕೆ ನಾನು ಖುಷಿಯಾಗಿದ್ದೀನಿ. ಇವತ್ತು ನನ್ನ ಬರ್ಡೇ, ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ದೀರಾ, ನನಗಿದೆ ಇದೇ ಶಕ್ತಿ. ಇವತ್ತು ಹಿರಿಯರು, ನಮ್ಮ ಮೆಹತಾ ಸರ್, ಮೂರ್ತಿಯವರು, ನಮ್ಮ ಮಂಜಣ್ಣ ಸರ್, ರವಿ ಅವರು, ಮಾಧವ್ ಕಿರಣ್ ಅವರು, ನಮ್ಮ ರಾಜೇಶ್ ಸರ್ ಪ್ರೊಡ್ಯೂಸರ್, ಅರಸೈನ ಪ್ರೊಡ್ಯೂಸರು, ನವರಸ್ ಅನ್ನು, ನನಗೆ ಈ ಥರದ್ದು ನಮ್ಮ ವೆಂಕಿ ಸರ್, ಈ ಥರದ್ದು ಹಿರಿಯರು, ಸ್ನೇಹಿತರುಗಳು ಒಳ್ಳೆ ಟೀಮ್ ಇದೆ ಸರ್. ಹಂಗಾಗಿನೇ ಚಂದ್ರು ಇವತ್ತು ಇನ್ನೂ ಇಲ್ಲಿ ಉಳ್ಕೊಂಡಿರೋದು. ನಮ್ಮ ಮಂಜಣ್ಣ ಸರ್ ಹೇಳ್ತಾ ಇದ್ರು, ನಾವು ಯಾವತ್ತೂ ಸರ್ ವೈಟ್ ಶರ್ಟ್ ಹಾಕ್ಕೊಳ್ತೀವಿ, ಬ್ಲಾಕ್ ಡಾಟ್ ಹಾಕೊಳಕ್ ಇಷ್ಟಪಡಲ್ಲ. ಕಷ್ಟ ಆಗ್ಲಿ, ನಮಗೆ ನೋವಾಗ್ಲಿ, ಇನ್ನೊಬ್ರಿಗೆ ಗೆದ್ದು ಬಿಡ್ಲಿ, ಬೇಕಾದ್ರೆ ಸೋಲ್ತೀವಿ ನಾವು. ಫಸ್ಟ್ ಒಳ್ಳೇದಕ್ಕೋಸ್ಕರ ಸೋಲ್ತೀವಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಈ ಬರ್ಡೇಗೆ ನೀವು ಕೊಟ್ಟಿರೋ ಗಿಫ್ಟು ಡಾಕ್ಟರ್ ಚಂದ್ರು ಅನ್ನೋದು ನಂದಲ್ಲ, ಇದು ನೀವು ಕೊಟ್ಟಿರೋ ಗಿಫ್ಟು.
ನಿಮ್ಮ ಚಂದ್ರು ಆದಷ್ಟು ಬೇಗನೆ ಸಿನಿಮಾ ನಿರ್ದೇಶನ ಮಾಡ್ತೀನಿ. ಸರ್, ಈಗ ಈ industry